ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ. ಸಸ್ಯ ಪ್ರಚೋದಕಗಳು ಮತ್ತು ಅವುಗಳನ್ನು ನಾವು ಸಸ್ಯ ಚೋದಕಗಳು ಅಂತಲೂ ಕರೀತಾರೆ. ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಇವುಗಳನ್ನು ನಾವು ಪ್ಲ್ಯಾಂಟ್ ಹಾರ್ಮೋನ್ಸು, ಅದಕ್ಕೆ ಇನ್ನೊಂದು ಹೆಸರು ಫೈಟೋ ಹಾರ್ಮೋನ್ಸ್ ಅಂತಲೂ ಕರೀತಾರೆ. ಈ ಫೈಟೋ ಹಾರ್ಮೋನ್ಸ್ ಅನ್ನೋಂಥ ಈ ವರ್ಡ್ ಅಥವಾ ಈ ಶಬ್ದನ ಮೊದಲನೇ ಬಾರಿಗೆ ಈ ತಿಮ್ಮನ್ ಅವರು ಪ್ರಪೋಸ್ ಮಾಡಿದರು. ಈ ಫೈಟೋ ಹಾರ್ಮೋನ್ಸು ಅಂದರೆ ಏನು, ಅವುಗಳ ಕೆಲಸ ಏನು, ಅವುಗಳ ಕಾರ್ಯಗಳೇನು ಸಸ್ಯಗಳಲ್ಲಿ, ಅವು ಯಾಕೆ ಅವುಗಳ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಬೇಕು ಅನ್ನೋದು ಭಾಳ ಮುಖ್ಯ. ಇವಾಗ ನಾನು ಹೇಳ್ತಾ ಇರೋದು ಫೈಟೋ ಹಾರ್ಮೋನ್ಸು ಅಥವಾ ಪ್ಲ್ಯಾಂಟ್ ಹಾರ್ಮೋನ್ಸು. ಇವು ಸಸ್ಯದ ಕೆಲವು ಭಾಗಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತವೆ. ಬಟ್ ಇದು ಕಡಿಮೆ ಸಾಂದ್ರತೆಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಇವು ಸಸ್ಯಗಳಲ್ಲಿ ತೋರಿಸ್ತವೆ. ಈಗ ಸಸ್ಯಗಳ ಬೆಳವಣಿಗೆ ಆಗಬೇಕು ಅಂತಂದರೆ ಇಂಗಾಲ ಡೈಆಕ್ಸೈಡ್ ಬೇಕು, ಮತ್ತು ಅದರ ಜೊತೆಗೆ ನೀರು ಬೇಕು. ಹಾಗೆ ಈ ಬೆಳಕಿನ ಕಿರಣಗಳಿಂದ ಈ ಸಸ್ಯಗಳಲ್ಲಿರುವಂಥ ಏನು ನಾವು ಕ್ಲೋರೋಫಿಲ್ ಅಥವಾ ಪತ್ರ ಹರಿತಿನ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಈ ಸಸ್ಯಗಳ ಬೆಳವಣಿಗೆಗೆ ಈ ಆಹಾರದ ಜೊತೆಗೆ, ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿ ಆಗುವ ಆಹಾರದ ಜೊತೆಗೆ ಈ ಬೆಳವಣಿಗೆ ಮತ್ತು ಸಸ್ಯಗಳ ಅಭಿವೃದ್ಧಿಗೆ ಈ ಸಣ್ಣ ಪ್ರಮಾಣದಲ್ಲಿ, ಸಣ್ಣ ಸಾಂದ್ರತೆಯಲ್ಲಿ ಈ ಪ್ಲ್ಯಾಂಟ್ ಹಾರ್ಮೋನ್ಸು ಅವುಗಳ ಉಪಯೋಗ ಭಾಳ ಮುಖ್ಯ. ಈ ಮೊದಲನೇದಾಗಿ ಹಾರ್ಮೋನ್ಸ್ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತಂದರೆ, ಈ ಹಾರ್ಮೋನುಗಳು ಈ ಸಾವಯವ ಪದಾರ್ಥವಾಗಿದ್ದು ಸಸ್ಯದ ಕೆಲವು ಈ ಜೀವಕೋಶಗಳಲ್ಲಿ ಉತ್ಪತ್ತಿ ಆಗ್ತವೆ. ಸಸ್ಯಗಳಲ್ಲಿ ಉತ್ಪತ್ತಿಯಾಗಿ ಆ ಒಂದು ಉತ್ಪತ್ತಿಯಾದ ಭಾಗದಿಂದ ಇನ್ನೊಂದು ಭಾಗದಲ್ಲಿ ಚಲಿಸಿ ಸಾಗಣೆ ಹೊಂದಿ ಅದರಲ್ಲಿ ತಮ್ಮ ಈ ಕಾರ್ಯವನ್ನು ಕಾರ್ಯದಲ್ಲಿ ತೊಡ್ಕೊಳ್ತವೆ. ಈ ಸಾವಯವ ಪದಾರ್ಥಗಳು ಅಥವಾ ಸಂಯುಕ್ತ ಪದಾರ್ಥಗಳನ್ನು ನಾವು ಈ ಕೆಮಿಕಲ್ ಮೆಸೆಂಜರ್ಸು ಅಥವಾ ಸಿಗ್ನಲಿಂಗ್ ಮಾಲಿಕ್ಯೂಲ್ ಅಂತಲೂ ಹೇಳ್ಬೋದು. ಯಾಕೆ ಸಿಗ್ನಲಿಂಗ್ ಮಾಲಿಕ್ಯೂಲ್ ಅಂತ ಹೇಳಬೇಕು ಅಂತಂದರೆ, ಈ ವಾತಾವರಣದ ವೈಪರೀತ್ಯ ಅಥವಾ ವಾತಾವರಣದಲ್ಲಿರುವಂಥ ಅಂಶಗಳ ಜೊತೆಗೆ ಈ ಸಸ್ಯಗಳಲ್ಲಿ, ಈ ಸಸ್ಯದ ಬೆಳವಣಿಗೆಯಲ್ಲಿ ಕೆಲವು ಸಂದರ್ಭದಲ್ಲಿ ಇವು ಉತ್ಪತ್ತಿ ಆಗ್ತವೆ ಮತ್ತು ಅವು ತಮ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರ್ತವೆ. ಅದಕ್ಕೋಸ್ಕರ ಇವುಗಳನ್ನು ನಾವು ಸಿಗ್ನಲಿಂಗ್ ಮಾಲಿಕ್ಯೂಲ್ ಅಂತಲೂ ಹೇಳ್ಬೋದು. ಓಕೆ, ಆದರೆ ಈ ಸಿಗ್ನಲಿಂಗ್ ಮಾಲಿಕ್ಯೂಲ್ ಅದರ ಜೊತೆಗೆ ಈ ಹಾರ್ಮೋನ್ಗಳಂತ ಏನು ಹೇಳ್ತೇವಲ್ಲ, ಇವು ಸಸ್ಯದಲ್ಲಿ ನೈಸರ್ಗಿಕವಾಗಿ ಉತ್ಪನ್ನ ಆಗ್ತಾ ಇರ್ತವೆ, ಕಡಿಮೆ ಸಾಂದ್ರತೆಯಲ್ಲಿ ಉತ್ಪನ್ನ ಆಗ್ತಾ ಇರ್ತವೆ, ಮತ್ತು ಸಸ್ಯದ ಒಂದು ಭಾಗದಿಂದ ಉತ್ಪನ್ನ ಆಗಿ ಇನ್ನೊಂದು ಭಾಗಕ್ಕೆ ವರ್ಗಾವಣೆ ಅಥವಾ ಸಾಗಣೆ ಹೊಂದಿ ತಮ್ಮ ಕಾರ್ಯಗಳನ್ನು ಕೈಗೊಳ್ತವೆ. ಈಗ ಹೇಗೆ ಇವು ಸಾಗಣೆ ಹೊಂತವು ಅಂತಂದರೆ, ಈಗ ಫೋಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಅಂದರೆ ಒಂದು ಸೆಲ್ಲದಿಂದ, ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ಅವು ಅದರ ಪ್ಲಾಸ್ಮಾಡೆಸ್ಮಾಟ ಅಂತ ನಾವು ಈ ರಂಧ್ರಗಳು ಇರ್ತಾವಲ್ಲ, ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ, ಅದರ ಮುಖಾಂತರದಿಂದ ಅವು ಸಾಗಣೆ ಹೊಂದಿ ಅವು ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡಿರ್ತವೆ. ಅದೇ ರೀತಿ ಮತ್ತು ಈ ಸಸ್ಯದಲ್ಲಿ ಉತ್ಪನ್ನ ಆದಂಥ ಈ ಭಾಗದಲ್ಲಿ, ಎಸ್ಪೆಷಲಿ ಯಾವ ಭಾಗದಲ್ಲಿ ಇವು ಉತ್ಪನ್ನ ಆಗ್ತಾವಂತಂದರೆ, ಈ ಜೀವಕೋಶಗಳು ಈ ಅಭಿವೃದ್ಧಿ ಹೊಂದಿರ್ತಿರ್ತಾವಲ್ಲ, ಆ ಜೀವಕೋಶಗಳಲ್ಲಿ ಇವು ಉತ್ಪನ್ನ ಆಗ್ತವೆ. ಸಪೋಸ್ ಈಗ ನಾವು ಈ ಸಸ್ಯದ ಈ ಟೆರ್ಮಿನಲ್, ಈ ತುದಿಗಳಲ್ಲಿ ಈ ವರ್ಧನೋತ್ತಕ ಅಂಗಾಂಶಗಳಂತ ಹೇಳ್ತೀವಿ, ಅದನ್ನು ನಾವು ಇಂಗ್ಲೀಷ್ನಲ್ಲಿ ಮೆರಿಸ್ಟೆಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಿ. ಆ ಮೆರಿಸ್ಟೆಮ್ಯಾಟಿಕ್ ಸೆಲ್ಗಳಲ್ಲಿ ಇವು ಈ ಸಸ್ಯ ಪ್ರಚೋದಕಗಳು ಉತ್ಪನ್ನ ಆಗ್ತವೆ. ಈಗ ನಾವು ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಆಕ್ಸಿನ್. ನಾನು ಆಮೇಲೆ ಹೇಳ್ತೀನಿ ಇದೇನು ಈ ವರ್ಗೀಕರಣ, ಈ ಹಾರ್ಮೋನ್ಗಳು ಅಥವಾ ಈ ಫೈಟೋ ಹಾರ್ಮೋನ್ಸ್ಗಳ ವರ್ಗೀಕರಣ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಹಾಗಾಗಿ ಈ ಸಪೋಸ್ ಈ ಉದಾಹರಣೆ ಏನು ಹೇಳಿದ್ನಲ್ಲ, ಆಕ್ಸಿನ್ಸ್, ಇದು ಸಸ್ಯದ ತುದಿಯ ಆ ಟೆರ್ಮಿನಲ್ ಈ ಮೆರಿಸ್ಟೆಮ್ಯಾಟಿಕ್ ಜೀವಕೋಶಗಳಲ್ಲಿ ಉತ್ಪನ್ನ ಆಗಿ ಅದು ಜೀವಕೋಶ ಹೇಗೆ ಅಂತಂದರೆ, ಅದು ಇನ್ನೂ ಡಿಫರೆನ್ಸಿಯೇಷನ್, ಅದು ಇನ್ನೂ ತನ್ನ ಕಾರ್ಯವನ್ನು ಅಥವಾ ಅಂಗಾಂಶ ಅಥವಾ ಟಿಶ್ಯೂ ಆಗಿ ಮಾರ್ಪಡೋ ಮುಂಚೆನೇ ಅವು ಸ್ವಂತ ಜೀವಕೋಶಗಳಲ್ಲಿ ಈ ಹಾರ್ಮೋನ್ಗಳು ಉತ್ಪನ್ನ ಆಗ್ತವೆ. ಈ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ನಿಮಗೆ ಹೇಳಬೇಕು ಅಂತಂದರೆ, ಸಸ್ಯಗಳಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ. ಅದರ ಜೊತೆಗೆ ಈ ಬ್ಯಾಕ್ಟೀರಿಯಾ ಮತ್ತು ಈ ಏಕಶಿಲೀಂಧ್ರಗಳಲ್ಲಿ ಸಹ ಈ ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇರ್ತವೆ. ಇವು ಸಸ್ಯದ ಕಡಿಮೆ ಪ್ರಮಾಣದಲ್ಲಿ ಅಥವಾ ಕಡಿಮೆ ಸಾಂದ್ರತೆಯಲ್ಲಿ ಸಸ್ಯದ ಬೆಳವಣಿಗೆಯಲ್ಲಿ ತೊಡಗಿಸ್ಕೊಂಡಿರ್ತವೆ. ಇವುಗಳನ್ನು ನಾವು ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂತ ಕರಿತೀವಿ. ಇನ್ನೊಂದು ನಾವೊಂದು ಹೇಳ್ಬೋದು, ಈಗ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ನೀವು ಕೇಳಿರ್ಬೋದು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂದರೆ ಈ ಸಸ್ಯದ ಈ ಪ್ಲ್ಯಾಂಟ್
ಫೈಟೋ ಹಾರ್ಮೋನ್ಸಿಗೂ ಮತ್ತು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ನಾವೇನು ಹೇಳ್ತೇವಲ್ಲ, ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಸಸ್ಯ ಪ್ರಚೋದಕಗಳು ಅಥವಾ ಸಸ್ಯ ನಿಯಂತ್ರಕಗಳು. ಅವುಗಳಿಗೂ ಇವುಗಳಿಗೂ ಇರುವಂಥ ವ್ಯತ್ಯಾಸ ಅಂತಂದರೆ, ಈ ಸಸ್ಯ ಹಾರ್ಮೋನ್ಸು, ಫೈಟೋ ಹಾರ್ಮೋನ್ಸು ಇವು ಸಸ್ಯಗಳಲ್ಲಿ ಮತ್ತು ಈ ಏಕಜೀವಿ ಕೋಶಗಳಲ್ಲಿ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾ ಆಗಿರ್ಬೋದು ಮತ್ತು ಶಿಲೀಂಧ್ರಗಳಲ್ಲಿ ಇವು ನೈಸರ್ಗಿಕವಾಗಿ ಉತ್ಪನ್ನ ಆಗ್ತಾ ಇರ್ತವೆ. ಆದರೆ ನಾವು ಈಗ ಹೇಳೋದು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಆಗಿ ಕಾಮನ್ ಆಗಿ ಹೇಳ್ತಾ ಇರ್ತೇವೆ. ಈ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗೂ ಇದಕ್ಕೂ ವ್ಯತ್ಯಾಸ ಇರುವುದು ಏನಂತಂದರೆ, ಈ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ ಸಸ್ಯ ಪ್ರಚೋದಕ ನಿಯಂತ್ರಕಗಳು, ಸಸ್ಯ ಪ್ರಚೋದಕಗಳು ಅಥವಾ ಸಸ್ಯದ ಬೆಳವಣಿಗೆಯ ನಿಯಂತ್ರಕಗಳು ಅಂತಲೂ ಕರೀತಾರೆ. ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ನಿಯಂತ್ರಕಗಳು ಇವು ಮಾನವ ನಿರ್ಮಿತ ಈ ಸಂಯುಕ್ತ ಮತ್ತು ಈ ಹಾರ್ಮೋನುಗಳ ಗುಣಧರ್ಮಗಳನ್ನು ಹೊಂದಿರುವಂಥ ಮಾನವ ನಿರ್ಮಿತ ಸಾವಯವ ಪದಾರ್ಥಗಳಾಗಿರ್ತವೆ. ಇವು ಕೃತಕವಾಗಿ ಅದನ್ನು ನಾವು ಮನುಷ್ಯರು ಅವುಗಳನ್ನು ಸಿಂಥೆಟಿಕ್ ಅಂತ ಏನು ಹೇಳ್ತೇವಲ್ಲ ಅವು ರೆಡಿ ಮಾಡ್ತಾ ಇರ್ತೇವೆ. ಈಗ ನಾವು ಅವು ಯಾವ ಬೇಸಿಸ್ ಮೇಲೆ ಅವುಗಳನ್ನ ನಾವು ತಯಾರು ಮಾಡ್ತೇವೆ ಅಂತಂದರೆ, ಈಗ ಸಪೋಸ್ ಆಕ್ಸಿಜನ್ ತಗೊಳ್ಳಿ. ಈ ಆಕ್ಸಿಜನ್ನಲ್ಲಿರುವಂಥ ಗುಣಧರ್ಮಗಳ ಈ ಕೆಮಿಕಲ್, ಈ ರಾಸಾಯನಿಕದ ಗುಣಧರ್ಮದ ಆಧಾರದ ಮೇಲೆ ನಾವು ಈ ಕೃತಕವಾಗಿ ಮಾನವ ನಿರ್ಮಿತ ಈ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ ಈ ಸಸ್ಯ ಪ್ರಚೋದಕ ನಿಯಂತ್ರಗಳನ್ನು ನಾವು ತಯಾರು ಮಾಡಿ ನಾವು ಈ ಸಸ್ಯದ ಆಗಿರ್ಬೋದು ಅಥವಾ ಬೇರೆ ಬೇರೆ ಬೆಳೆಗಳಲ್ಲಿ ಅವುಗಳನ್ನು ಉಪಯೋಗ ಮಾಡ್ತಿರ್ತೇವೆ. ಈಗ ಯಾವುದೇ ಒಂದು ಗ್ರೂಪಲ್ಲಿ ತೊಗೊಂಡಾಗೆ ಈ ಸಸ್ಯಗಳ ಎಕ್ಸಾಂಪಲ್ ತೊಗೊಂಡಾಗೆ ಅವುಗಳ ಕಾರ್ಯಗಳು ಆಕ್ಸಿಜನ್ ಅಂತ ತೊಗೊಂಡಾಗೆ ಅದರಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ. ಅವು ತಮ್ಮ ಕಾರ್ಯವನ್ನು ಒಂದೇ ಥರನಾಗಿರ್ತವೆ. ಅಥವಾ ಮಾನವ ನಿರ್ಮಿತ ಆಗಿರ್ಬೋದು ಅಥವಾ ಸಸ್ಯದಲ್ಲಿ ಏನು ಉತ್ಪತ್ತಿ ಆಗುತ್ತವಲ್ಲ ಅಂಥ ಈ ರಾಸಾಯನಿಕ ಈ ಸಾವಯವ ಪದಾರ್ಥಗಳು ಒಂದೇ ಥರನಾಗಿ ತಮ್ಮ ಕಾರ್ಯವನ್ನು ಕೈಗೊಳ್ತವೆ. For the first time you kissed. For the first time you stood up. The first time you accepted yourself. For your every first in life, Camco chocolates. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರೀಸ್ ಚಾಕ್ಲೆಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505. ಈ ಸಾವಯವ ಪದಾರ್ಥಗಳು ಏನು ಈ ಸಂಯುಕ್ತ ಸಾವಯವ ಈ ನೈಸರ್ಗಿಕವಾಗಿ ಉತ್ಪನ್ನ ಆದಂಥ ಈ ಫೈಟೋ ಹಾರ್ಮೋನ್ಸು ಅಂತ ಏನು ಹೇಳ್ತೇವಲ್ಲ ಇವು ಈ ಪೋಷಕಾಂಶಗಳು ಆಗಿರುವುದಿಲ್ಲ. ಬಟ್ ಆದರೂ ತಾವು ಈ ವಸ್ತುಗಳು ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರವನ್ನು ಕೈಗೊಳ್ತವೆ. ಈಗ ನಾವು ಈ ಆಲ್ರೆಡಿ ಹೇಳಿದೆ, ಒಂದು ಭಾಗದಿಂದ ಉತ್ಪನ್ನ ಆಗಿ ಇನ್ನೊಂದು ಭಾಗಕ್ಕೆ ಅವು ಚಲಿಸ್ತವೆ ಅಂತ. ಹೇಗೆ ಚಲಿಸ್ತವೆ ಅಂತ ನೀವು ಕೇಳಿದಾಗೆ ನಿಮ್ಗೆ ಗೊತ್ತಿರ್ಬೋದು. ಈ 6 ಉತ್ಪನ್ನ ಆಗುತ್ತೆ. 6 ಎಲೆಗಳಲ್ಲಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪನ್ನ ಆಗುತ್ತೆ. ಈ 6 ಎಲೆಗಳಲ್ಲಿ ಉತ್ಪನ್ನ ಆಗಿದ್ದು ಈ ನಿಮಗೆ ಗೊತ್ತಿರೋ ಹಾಗೆ ಈ ಫ್ಲೋಯಮ್ ಅಂತ ಏನು ಕರಿತೇವಲ್ಲ, ಈ 6 ಗೊಳವೆಗಳ ಮುಖಾಂತರ ಎಲೆಗಳಿಂದ ಇನ್ನೊಂದು ಭಾಗಕ್ಕೆ, ಸಸ್ಯದ ಇನ್ನೊಂದು ಭಾಗಕ್ಕೆ, ಅಂದರೆ ಈ ಕಾಂಡ ಆಗಿರ್ಬೋದು, ಬೇರು ಆಗಿರ್ಬೋದು ಅಥವಾ ಚಿಗುರು ಆಗಿರ್ಬೋದು, ಆ ಒಂದು ಭಾಗಕ್ಕೆ ಈ ಫ್ಲೋಯಮ್ ಅಥವಾ ಈ 6 ಗೊಳೆಗಳ ಮೂಲಕ ಇವು ಸಾಗಣೆ ಹೊಂದ್ತವೆ. ಅದೇ ರೀತಿಯಾಗಿ ಈ ಹಾರ್ಮೋನುಗಳು ಈ ಫ್ಲೋಯಮ್ ಮುಖಾಂತರ ಅಥವಾ ಈ 6 ಗೊಳೆಗಳ ಮುಖಾಂತರ ಒಂದು ಭಾಗದಿಂದ ಸಸ್ಯದಲ್ಲಿ ಉತ್ಪನ್ನ ಆಗಿ ಇನ್ನೊಂದು ಭಾಗಕ್ಕೆ ಅವು ಚಲನೆಯನ್ನು ಹೊಂದ್ತಾ ಇರ್ತವೆ. ಅಲ್ಲಿ ಹೋಗಿ ತಮ್ಮ ಕಾರ್ಯವನ್ನು ಅವು ಕೈಗೊಳ್ತಾ ಇರ್ತವೆ. ಈಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈಗ ಈ ಸಸ್ಯದ ಜೀವನ ಒಂದು ಏನು ಈ ಸೈಕಲ್ ಅಥವಾ ಈ ಲೈಫ್ ಸೈಕಲ್ನ ನೋಡಿದಾಗೆ ಸಸ್ಯಗಳಲ್ಲಿ ಈ ಹಾರ್ಮೋನ್ಗಳು ಎಲ್ಲ ಕಾಲದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಈಗ ಸಪೋಸ್ ಈಗ ಸಸ್ಯದ ಬೆಳವಣಿಗೆಯಲ್ಲಿ ಕೆಲವು ಹಾರ್ಮೋನ್ಗಳು ಮಾತ್ರ ಉತ್ಪನ್ನ ಆಗ್ತಾ ಇರ್ತವೆ. ಆ ಟೈಮ್ದಲ್ಲಿ ಅದು ಎಲ್ಲ
ಜೀವಕೋಶಗಳಲ್ಲಿ ಈ ಹಾರ್ಮೋನ್ಗಳು ಉತ್ಪನ್ನ ಆಗೋದಿಲ್ಲ. ಅವು ಏನು ಈ ವರ್ಧನೋತ್ತಕ ಅಂಗಾಂಶಗಳು ಅಥವಾ ಮೆರಿಸ್ಟೆಮೆಟಿಕ್ ಸೆಲ್ಸ್ ಅಂತ ಏನು ಹೇಳ್ತೇವಲ್ಲ, ಅದರಲ್ಲಿ ಮಾತ್ರ ಇವು ಉತ್ಪನ್ನ ಆಗ್ತವೆ. ಅಲ್ಲಿ ಉತ್ಪನ್ನ ಆಗಿ ಬೇರೆ ಎಲ್ಲಿ ಅದು ಬೇಕು, ಅಥವಾ ಈ ಸಪೋಸ್ ನಾವು ಬೆಳವಣಿಗೆ ಎಲ್ಲಿ ಆಗ್ತಾ ಇದೆ ಅಂತಂದರೆ, ಈ ವರ್ಧನೋತ್ತಕ ಅಂಗಾಂಶಗಳು ಎಲ್ಲೆಲ್ಲಿ ಇರ್ತಾವಲ್ಲ, ಈ ತುದಿಯ ಈ ಚಿಗುರಿನ ತುದಿಗಳಾಗಿರ್ಬೋದು, ಈ ಪಾರ್ಶ್ವ ಚಿಗುರಾಗಿರ್ಬೋದು, ಅಥವಾ ಬೇರಿನ ತುದಿಗಳಲ್ಲಿ ಅವು ಸಾಗಾಣೆ ಹೊಂದಿ ಅಲ್ಲಿ ತಮ್ಮ ಕಾರ್ಯವನ್ನು ಕೈಗೊಳ್ತವೆ. ಆ ಒಂದು ಈ ಹಾರ್ಮೋನ್ಗಳಲ್ಲಿ ಇದಾವಲ್ಲ, ಅವುಗಳನ್ನು ಅವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲನೆ ಹೊಂದಿ ಅವು ತಮ್ಮ ಕಾರ್ಯವನ್ನು ಕೈಗೊಳ್ತವೆ. ಆದರೆ ಈ ಸಸ್ಯಗಳಲ್ಲಿ ಕೆಲವು ಟೈಮ್ದಲ್ಲಿ ಏನಾಗುತ್ತೆ ಅಂತ ಉತ್ಪನ್ನ ಆಗ್ತಾ ಇರ್ತವೆ, ಆದರೆ ಅವುಗಳು ಎಲ್ಲ ಟೈಮ್ದಲ್ಲಿ ಅವುಗಳ ಉಪಯೋಗ ಇರೋದಿಲ್ಲ. ಅವು ಅದರ ಉಪಯೋಗ ಇಲ್ಲದ ಟೈಮ್ದಲ್ಲಿ ಏನಾಗ್ತವೆ ಅಂದರೆ, ಈ ಹಾರ್ಮೋನ್ಗಳು ಇನ್ನೊಂದು ವಸ್ತುಗಳು ಈ ಸಸ್ಯಗಳಲ್ಲಿ ಉತ್ಪನ್ನ ಆದಂಥ ಏನು ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಈ ಕೊಬ್ಬಿನ ಅಂಶಗಳ ಅವುಗಳಲ್ಲಿ ಈ ಸಂಯೋಜನೆ ಹೊಂದಿ ಬಾಂಡ್ ಅಂದರೆ ಈ ಕೋವೆಲೆಂಟ್ಲಿ ಬಾಂಡ್ ಆಗಿ ಅದ್ರ ಜೊತೆ ಸೇರಿ ಅವು ಇನ್ಯಾಕ್ಟಿವ್ ಆಗಿ, ಅಂದರೆ ಅದ್ರ ಕೆಲಸ ಇಲ್ಲಾರ್ದಾಗೆ ಅಥವಾ ಅದರ ಕಾರ್ಯಗಳು ಇಲ್ಲಾರ್ದಾಗೆ ಅದ್ರ ಜೊತೆ ಸೇರಿ ಅವು ಸಸ್ಯಗಳಲ್ಲಿ ಉಳ್ಕೊತವೆ. ಅವು ಸಮ್ಟೈಮ್ಸು ಪ್ಲ್ಯಾಂಟ್ಸ್ಗಳು ಏನು ಮಾಡ್ತಾವೆ ಅಂತಂದರೆ, ತಮಗೆ ಬೇಕಂದಾಗ ಮಾತ್ರ ಈ ಕಿಣ್ಣುಗಳ ಮುಖಾಂತರ ಅವುಗಳನ್ನು ವಿಘಟನೆ ಅಥವಾ ಅದನ್ನು ಹೈಡ್ರೋಲೈಟಿಕ್ ಅದನ್ನು ಡಿವೈಡ್ ಮಾಡಿ ಅವುಗಳನ್ನು ತಗೊಳ್ತವೆ. ಇಲ್ಲ ಇನ್ನೂ ಸಮ್ಟೈಮ್ಸಲ್ಲಿ ಅವುಗಳ ಉಪಯೋಗ ನಮಗೆ ಸಸ್ಯಗಳು ಇಲ್ಲ ಅಂತಂದರೆ ಏನು ಮಾಡ್ಕೊತಾವಂದರೆ, ಅವು ಈ ಎಂಜೈಮ್ಗಳು ಇರ್ತಾವಲ್ಲ ಅದನ್ನು ಆಗಲಿಲ್ಲ ಅಂತಂದರೆ, ಈಗ ಅವು ಈ ಡಿಆಕ್ಟಿವೇಷನ್ನು ಆಗ್ತವೆ. ಡಿಆಕ್ಟಿವೇಷನ್ ಅಂತಂದರೆ ಡಿಆಕ್ಟಿವೇಷನ್ ಅಂದರೆ ಅದರ ಕಾರ್ಯಗಳು ಅದಕ್ಕೆ ಇಲ್ಲ, ಅದರ ಉಪಯೋಗ ಬೇಡ ಅಂದಾಗೆ ಅವು ಆಕ್ಸಿಡೇಷನ್ನು ಅಥವಾ ಅದು ಡಿಆಕ್ಟಿವೇಷನ್ ಆಗಿ ಅವು ಸಸ್ಯಗೆ ಸಿಗಲಾರ್ದಂಗೆ ಬೌಂಡ್ ಫಾರ್ಮ್ ಆಗಿ ಅವು ಸಸ್ಯಗಳಲ್ಲಿ ಉಳ್ಕೊತವೆ. ಹಾಗಾಗಿ ಈ ಸಸ್ಯದ ಜೀವನದಲ್ಲಿ ಯಾವ ಟೈಮ್ದಲ್ಲಿ ಅದು ಬೇಕೋ ಆ ಟೈಮ್ದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತವೆ. ಈ ಹಾರ್ಮೋನು, ಈ ಸಾವಯವ ಪದಾರ್ಥಗಳನ್ನು ಬೇಡಾದ ಟೈಮ್ದಲ್ಲಿ ಅವು ಬೌಂಡ್ ಅಥವಾ ಈ ಕಾಂಜುಗೇಟೆಡ್ ಫಾರ್ಮ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಆ ಒಂದನ್ನು ಅವು ಒಂದು ಕಡೆ ಇಟ್ಟು ಅವು ಉಪಯೋಗ ಇಲ್ಲಾರ್ದಲ್ಲಿ ಅವು ಈ ಸೀಡ್ ಆಗಿರ್ಬೋದು, ಮೆಚೂರ್ ಸೀಡ್ ಆಗಿರ್ಬೋದು, ಅಥವಾ ಇನ್ನೊಂದು ಸಸ್ಯದ ಒಂದು ಕಣದಂಗಗಳಲ್ಲಿ ಅವುಗಳನ್ನು ಶೇಖರಿಸಿ ಇಡ್ತವೆ. ಈ ರೀತಿಯಾಗಿ ಅವು ಹಾರ್ಮೋನುಗಳನ್ನು ಬೇಕಂದಾಗ ಅಥವಾ ನಮ್ಮ ಯಾವಾಗ ಅದರ ಉಪಯೋಗ ಇದೆಯಲ್ಲ ಆ ಟೈಮ್ದಲ್ಲಿ ಸಸ್ಯಗಳು ಈ ಹಾರ್ಮೋನುಗಳನ್ನು ಉಪಯೋಗಿಸ್ತವೆ. ಈಗ ನಾವು ಈ ಹಾರ್ಮೋನುಗಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಇವು ಬಹಳ ಕಡಿಮೆ ಪ್ರಮಾಣದಲ್ಲಿ ಇವುಗಳ ಕಾರ್ಯಗಳು ಈ ಸಸ್ಯಗಳಲ್ಲಿ ಇವು ಕೈಗೊಳ್ತವೆ, ಈ ಹಾರ್ಮೋನುಗಳು ಅಥವಾ ಸಾವಯವ ಪದಾರ್ಥಗಳು. ಅದಕ್ಕೋಸ್ಕರನೇ ಈ ಹಾರ್ಮೋನುಗಳ ಇಂಪಾರ್ಟೆನ್ಸು ಈಗ ರೀಸೆಂಟಾಗಿ ಈಗ 1880ರ ದಶಕದ ಮೇಲೆ ಇವುಗಳ ಉಪಯೋಗಗಳು ಕಂಡುಬಂತು. ಆ್ಯಕ್ಚುಲಿ ಆವಾಗ ಯಾರು ಫಸ್ಟ್ ಟೈಮ್ದಲ್ಲಿ ಹೇಗೆ ಅವ್ರು ಕಂಡುಕೊಂಡ್ರು ಅಂತಂದರೆ, ಈ ಅಂಗಾಂಶ ಕೃಷಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆಕ್ಸಿನ್ ಮತ್ತು ನಾವು ಸೈಟೋಕೈನಿನ್ ಅಂತ ಹೇಳ್ತೇವಲ್ಲ, ಈ ಎರಡು ಹಾರ್ಮೋನುಗಳು ಬಹಳ ಮುಖ್ಯ. ಅವುಗಳು ಕೆಲವು ಟೈಮ್ದಲ್ಲಿ ಒಂದು ಹಾರ್ಮೋನನ್ನು ಜಾಸ್ತಿ ಮಾಡಿ ಇನ್ನೊಂದು ಹಾರ್ಮೋನನ್ನು ಕಡಿಮೆ ಮಾಡಿ ಅದರ ಇಂಪಾರ್ಟೆನ್ಸ್ ಕಂಡುಕೊಂಡು ಸಸ್ಯಗಳಲ್ಲಿ ಈ ಪೋಷಕಾಂಶಗಳ ಜೊತೆಗೆ ಈ ಹಾರ್ಮೋನುಗಳು ಸಹ ಉತ್ಪತ್ತಿ ಆಗ್ತವೆ. ಅವುಗಳು ಗಮನಾಂತರವಾದ ಸಸ್ಯದ ಬೆಳವಣಿಗೆಯಲ್ಲಿ ಅಥವಾ ಕ್ರಿಯೆಗಳಲ್ಲಿ ತಮ್ಮ ಇಂಪಾರ್ಟೆನ್ಸ್ ಅಥವಾ ತಮ್ಮ ಸಾಧನೆಯನ್ನು ತೋರಿಸ್ತಾವಂತ 1889ರ ನಂತರ ವಿಜ್ಞಾನಿಗಳು ಕಂಡುಕೊಂಡರು. ಈಗ ನಾವು ಹೇಳಬೇಕು ಅಂತಂದರೆ, ಈಗ ಹಾರ್ಮೋನುಗಳು ಸಸ್ಯಗಳಲ್ಲಿ ಉತ್ಪತ್ತಿ ಆಗ್ತವೆ. ಇವು ನೈಸರ್ಗಿಕವಾಗಿ ಉತ್ಪತ್ತಿ ಆಗ್ತಾ ಇರ್ತವೆ. ಇವು ಸಾವಯವ ಸಂಯುಕ್ತ ಪದಾರ್ಥಗಳಾಗಿ ಉತ್ಪತ್ತಿ ಆಗ್ತಾ ಇರ್ತವೆ. ಇವುಗಳನ್ನು ಕೆಮಿಕಲ್ ಮೆಸೆಂಜರ್ಸ್ ಅಂತ ಕರೀತಾರೆ, ಕೆಮಿಕಲ್ ಸಿಗ್ನಲಿಂಗ್ ಮೊಲಿಕ್ಯೂಲ್ಸ್ ಅಂತಲೂ ಕರೀತಾರೆ. ಯಾಕೆಂತಂದರೆ ಎಲ್ಲ ಸಸ್ಯದ ಈ ಎಂಬ್ರಿಯೋಜೆನಿಸಿಸ್ ಅಂದರೆ ಈ ಭ್ರೂಣದಿಂದ ಉತ್ಪತ್ತಿಯಾಗಿ ಹಿಡಿದು ಅಪ್ ಟು ಈ ಸಸ್ಯ ಸಾಯುವವರೆಗೂ ಸಸ್ಯದ ವಿವಿಧ ಹಂತಗಳಲ್ಲಿ ಈ ಹಾರ್ಮೋನುಗಳು ತಮ್ಮ ಕಾರ್ಯವನ್ನು ತೋರಿಸ್ತಿರ್ತವೆ. ಅದಕ್ಕೋಸ್ಕರ ಈ ಹಾರ್ಮೋನುಗಳ ಬಗ್ಗೆ ತಿಳ್ಕೊಳ್ಳೋದು ಭಾಳ ಮುಖ್ಯ. ಈ ಹಾರ್ಮೋನುಗಳನ್ನು ಮುಖ್ಯವಾಗಿ 5 ಬ್ರಾಡರ್ ಕ್ಲಾಸಿಫಿಕೇಷನ್ ಹೇಳಬೇಕು ಅಂತಂದರೆ 5 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಆಕ್ಸಿನ್ಸ್ ಅಂತ ಕರಿಬೋದು. ಯಾಕೆ ಮೊದಲನೇದಾಗಿ ಆಕ್ಸಿನ್ಸ್ ಅಂದರೆ ಕರಿಬೋದು ಅಂತಂದರೆ, ಫಸ್ಟ್ ಟೈಮ್ ದ ಸೈಂಟಿಸ್ಟ್ ಇದನ್ನು ಕಂಡುಹಿಡಿದಿದ್ದು ಆಕ್ಸಿನ್ಸು. ತದನಂತರ
ಸೈಟೋಕೈನಿನ್ಸು ಅದನ್ನು ಕಂಡುಹಿಡಿದ್ರು. ಆಮೇಲೆ ಅಬ್ಸಿಸಿಕ್ ಎಸಿಡನ್ನು ಕಂಡುಹಿಡಿದ್ರು. ಆಮೇಲೆ ಜಿಬ್ಬರ್ಲಿನ್ಸ್ ಅನ್ನು ಕಂಡುಹಿಡಿದ್ರು. ಅದನಂತರ ಬ್ರಾಸ್ನೋಸ್ಟೆರಾಯ್ಡ್ಸ್ ಅಂತಲೂ ಕಂಡುಹಿಡಿದ್ರು. ಈ ಪ್ರಮುಖವಾಗಿ 5 ಹಾರ್ಮೋನು ಮತ್ತು ಅದರ ಜೊತೆಗೆ ಬ್ರಾಸ್ನೋಸ್ಟೆರಾಯ್ಡ್ಸ್ ಅನ್ನುವಂಥ ಈ ಸಾವಯವ ಸಂಯುಕ್ತ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಉತ್ಪತ್ತಿ ಆಗುವಂಥ ಈ ಬ್ರಾಸ್ನೋಸ್ಟೆರಾಯ್ಡ್ಸನ್ನು ಸಹ ಈ 6ನೆಯ ವರ್ಗೀಕರಣವಾಗಿ ಈ ಸಸ್ಯ ಹಾರ್ಮೋನುಗಳನ್ನು ಗುರುತಿಸಿದ್ದಾರೆ. ಅದ ನಂತರ ಅದಕ್ಕೂ ಇವು ಏನು 5 ಅಥವಾ 6 ಈ ವರ್ಗೀಕರಣ ಮಾಡಿದಾರಲ್ಲ ಈ ಹಾರ್ಮೋನುಗಳು, ತದನಂತರವೂ ಸಹ ಈ ಕೆಲವು ಹಾರ್ಮೋನುಗಳು ಅಥವಾ ಈ ಸಸ್ಯ ರಾಸಾಯನಿಕ ವಸ್ತುಗಳು ಅಥವಾ ಸಿಗ್ನಲಿಂಗ್ ಮೊಲಿಕ್ಯುಲ್ಗಳು ಸಸ್ಯದ ವಿವಿಧ ಹಂತದಲ್ಲಿ, ವಿವಿಧ ಬೆಳವಣಿಗೆ ಹಂತದಲ್ಲಿ ತಮ್ಮ ಕಾರ್ಯವನ್ನು ತೋರಿಸ್ತಾ ಇರ್ತವೆ. ಅದು ಬಿಟ್ಟು ಈ ಜಾಸ್ಮೋನೈಟ್ಸ್ ಅಂತ ಅದನ್ನು ಗುರುತಿಸಿದ್ದಾರೆ. ತದನಂತರ ಈಗ ಈ ಸೆಲ್ಸಿಲಿಕ್ ಆಮ್ಲ, ಸೆಲ್ಸಿಲಿಕ್ ಎಸಿಡ್ ಅಂತಲೂ ಅದು ಸಸ್ಯದ ಬೆಳವಣಿಗೆಯಲ್ಲಿ ಅಥವಾ ಈ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನು ಹೇಳ್ತೇವಲ್ಲ, ಅದರಲ್ಲಿಯೂ ಸಹ ಇಂಪಾರ್ಟೆಂಟ್ ಅದರ ಕಾರ್ಯ ಇದೆ. ಅದರ ತಕ್ಕಂಥ ಈವನ್ ಸ್ಟ್ಯಾಗೋಲ್ಯಾಕ್ಟಾನ್ಸು. ಸೊ ಇವು ಸಮ್ ಆಫ್ ದಿ ಹಾರ್ಮೋನ್ಸ್. ಅದು 6 ಕ್ಲಾಸಿಫಿಕೇಷನ್ ವರ್ಗೀಕರಣ ಆದ ನಂತರನೂ ಈ ಜಾಸ್ಮೋನೈಡ್ಸು, ಸ್ಟ್ಯಾಗೋಲ್ಯಾಕ್ಟಾನ್ಸು, ಈ ಮತ್ತು ಇದು ಸೆಲ್ಸಿಲಿಕ್ ಎಸಿಡು ಅಂತಲೂ ನಾವು ವರ್ಗೀಕರಣ ಮಾಡಿದ್ದಾರೆ. ಅವುಗಳನ್ನು ಬಿಟ್ಟು ಇನ್ನೂ ಸಮ್ ಆಫ್ ದಿ ಹಾರ್ಮೋನ್ಸು, ಅವು ಸಸ್ಯಗಳ ವಿವಿಧ ಹಂತಗಳಲ್ಲಿ, ಬೆಳವಣಿಗೆಯ ಹಂತದಲ್ಲಿ ತಮ್ಮ ಕಾರ್ಯವನ್ನು ಕೈಗೊಂಡಿದ್ದಾವೆ. ಅಂಥವುಗಳನ್ನು ನಾವು ಈ ಸಸ್ಯ ಪೆಪ್ಟೈಡ್ ಹಾರ್ಮೋನ್ಗಳಂತ ಕರಿತೇವೆ, ಫಾಲಿಅಮೈನ್ಸ್ಗಳಂತಲೂ ಕರಿತೇವೆ. ಮತ್ತು ಇನ್ನೊಂದು ನೈಟ್ರಿಕ್ ಆಕ್ಸೈಡು ಹಾಗೂ ಈ ಕ್ಯಾರಿಕಿನ್ಸ್ ಅಂತಲೂ ಈಗ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದು ಸಸ್ಯ ಪ್ರಚೋದಕದ ಗುಣಧರ್ಮವನ್ನು ಹೊಂದಿದ್ದಾವೆ. ಅದರ ಜೊತೆಗೆ ಇವನ್ ಟ್ರೈಕಂಟನಾಲ್ ಅಂತ ಗೊತ್ತಿರ್ಬೋದು, ಅವು ಸಹ ಈ ಸಸ್ಯದ ಬೆಳವಣಿಗೆಯ ಅಥವಾ ಅಭಿವೃದ್ಧಿಯ ಅಲ್ಲಿ ತಮ್ಮ ಕಾರ್ಯವನ್ನು ತೋರಿಸಿದ್ದಾವೆ. ಇವುಗಳು ಈ ವರ್ಗೀಕರಣದ ಈ ಬ್ರಾಡರ್ ಕ್ಲಾಸಿಫಿಕೇಷನ್ ಆಫ್ ಹಾರ್ಮೋನ್ಸ್ ಅಂತಲೂ ಹೇಳ್ಬೋದು. ಈ ಹಾರ್ಮೋನುಗಳು ಸಸ್ಯಗಳಲ್ಲಿ ಉತ್ಪತ್ತಿ ಆಗುವಂಥವನ್ನು ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇರ್ತವೆ. ಅದರ ಜೊತೆಗೆ ಈ ಕೃತಕ ಮಾನವ ನಿರ್ಮಿತ ಈ ರಾಸಾಯನಿಕಗಳ ಗುಣಧರ್ಮಗಳನ್ನು ಹೊಂದಿರ್ತಾವಲ್ಲ, ಅಂಥವುಗಳನ್ನು ಸಹ ನಾವು ಈ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತಲೂ ಕರಿಬೋದು. ಯಾಕಂದರೆ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಥವಾ ಸಸ್ಯ ಪ್ರಚೋದಕಗಳು ಅಥವಾ ಈ ಸಸ್ಯದ ಬೆಳವಣಿಗೆ ನಿಯಂತ್ರಕಗಳು ಈ ಎರಡೂ ಸೇರಿರ್ತವೆ. ಸಸ್ಯಗಳಲ್ಲಿ ಉತ್ಪನ್ನ ಆದ ನೈಸರ್ಗಿಕ ಸಾವಯವ ಪದಾರ್ಥಗಳು ಮತ್ತು ಮಾನವ ನಿರ್ಮಿತ ಈ ಪದಾರ್ಥಗಳು, ಅವು ಎರಡೂ ಜೊತೆಗೆ ನಾವು ಸೇರಿ ಸಸ್ಯ ಬೆಳವಣಿಗೆ ನಿಯಂತ್ರಕಗಳು, ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಕರಿತೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.